ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಂಕಿತ ಉಗ್ರರ ಬಂಧನ ಆಯಿತು. ಈಗ ತಾನೇ ಎನ್ಐಎ ಅಧಿಕಾರಿಗಳು ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ದಿದ್ದಾರೆ. ನ್ಯಾಯಾಧೀಶರ ಮುಂದೆ ಕೆಫೆ ಬಾಂಬರ್ಸ್ ಅನ್ನು ಹಾಜರುಪಡಿಸಲಾಗಿದೆ. ಕೋರಮಂಗಲದಲ್ಲಿರುವ ಜಡ್ಜ್ ನಿವಾಸ ಭಾರೀ ಭದ್ರತೆಯೊಂದಿಗೆ ಉಗ್ರರನ್ನ ಹಾಜರುಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಎನ್ಐಎ ವಿಶೇಷ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿದೆ. ಒಂದಷ್ಟು ಪ್ರಕ್ರಿಯೆಗಳಿತ್ತು. ಮೆಡಿಕಲ್ ಟೆಸ್ಟ್, ಆ ಮೆಡಿಕಲ್ ಟೆಸ್ಟ್ ಸಂಪೂರ್ಣ ಆದ ಬಳಿಕ ನೇರವಾಗಿ ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಬಾಂಬರ್ಸ್ ಅನ್ನ ಕರೆ ತಂದಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ಹಲವು ಅನುಮಾನಗಳು. ಸಹಜವಾಗಿ ವಿಚಾರಣೆ ಮಾಡಿದಾಗ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗುತ್ತೆ. ಅದಕ್ಕೂ ಮುನ್ನ ಅಂದ್ರೆ ಎನ್ಐಎ ಅಧಿಕಾರಿಗಳು ತಮ್ಮ ವಶಕ್ಕೆ ಬಾಂಬರ್ಸ್ ಅನ್ನ ಪಡೆದುಕೊಳ್ಳೋದಕ್ಕೂ ಮುನ್ನ ಒಂದಷ್ಟು ಪ್ರಕ್ರಿಯೆಗಳನ್ನ ಕೂಡ ಪೂರ್ಣಗೊಳಿಸಬೇಕು. ಆ ಕಾರಣಕ್ಕೆ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಕರೆತರಲಾಯಿತು ಶಂಕಿತ ಉಗ್ರರನ್ನ. ಇವತ್ತು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಆ ನಂತರ ನ್ಯಾಯಾಧೀಶರ ನಿವಾಸಕ್ಕೆ ಕರೆ ತಂದಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಈ ಎಲ್ಲ ಪ್ರಕ್ರಿಯೆ ಕಂಪ್ಲೀಟ್ ಆದ ಬಳಿಕ ಎನ್ಐಎ ಅಧಿಕಾರಿಗಳ ವಿಚಾರಣೆ ಕೂಡ ಮುಂದುವರಿಯುತ್ತೆ. ಅಂದ್ರೆ ಒಂದಷ್ಟು ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ಕೇಳ್ಕೊಳ್ತಾರೆ ಎನ್ಐಎ ಅಧಿಕಾರಿಗಳು. ಎನ್ಐಎ ವಶದಲ್ಲಿದ್ರೆ ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದೆ. ಈ ಪ್ರಕರಣದಲ್ಲಿ ಬರೀ ಒಂದು ಪ್ರಕರಣ ಅಲ್ಲ, ಹಲವು ಅನುಮಾನಗಳಿರೋದು. ಕಾರಣ ಮೂಲತಃ ಶಿವಮೊಗ್ಗದ ತೀರ್ಥಹಳ್ಳಿಯವರು ಈ ಉಗ್ರರು. ಶಿವಮೊಗ್ಗದಲ್ಲಿ ಈ ಹಿಂದೆ ಟ್ರಯಲ್ ಬ್ಲಾಸ್ಟ್ ಆಯ್ತಲ್ಲ, ಅದಕ್ಕೂ ಕೂಡ ಲಿಂಕ್ ಇದೆ. ಮತ್ತೊಂದು ಕಡೆ ಈ ರೀತಿಯ ವಿಧ್ವಂಸಕ ಕೃತ್ಯಗಳಿಗೆ ಏನಾದ್ರೂ ಪ್ಲಾನ್ ರೂಪುಗೊಂಡಿತ್ತ? ಈ ಶಂಕಿತ ಉಗ್ರರ ಮೇಲೆ ಇರೋದು ಕರ್ನಲ್ ಅಂತ ಹೇಳಲಾಗ್ತಾ ಇದೆ. ಕರ್ನಲ್ ಯಾರು? ಈ ತಾಹ ಹಿನ್ನೆಲೆ ಒಟ್ನಲ್ಲಿ ಈ ಸಂಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿನ ಕಲೆ ಹಾಕಬೇಕಾಗುತ್ತೆ ಎನ್ಐಎ ಅಧಿಕಾರಿಗಳು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆಫೆ ಸಂಬಂಧ ದಾಖಲಾದ ಪ್ರಕರಣದ ವಿವರ. ಇಬ್ಬರು ಶಂಕಿತರ ಹೆಚ್ಚಿನ ವಿಚಾರಣೆಗೆ ಎನ್ಐಎ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಕಸ್ಟಡಿಗೆ ನೀಡುವಂತೆ ನ್ಯಾಯಾಧೀಶರ ಮುಂದೆ ಎನ್ಐಎ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಟ್ರಾನ್ಸಿಟ್ ವಾರೆಂಟ್ ಹಾಜರುಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಕೆಫೆ ಕೇಸ್ ಸಂಬಂಧ ದಾಖಲಾಗಿರುವ ಪ್ರಕರಣದ ಸಂಪೂರ್ಣ ವರದಿಯನ್ನ, ವಿವರವನ್ನ ನ್ಯಾಯಾಧೀಶರ ಮುಂದೆ ಸಲ್ಲಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಆ ಮೂಲಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಣೆಯ ಅಗತ್ಯ ಇರೋದ್ರಿಂದ ಅವರನ್ನ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ದಾರೆ ಎನ್ಐಎ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ. ಸಹಜ ನಿರೀಕ್ಷೆ ಇದೇ ರೀತಿ ಇರುತ್ತೆ. ಇದೇ ರೀತಿ ಪ್ರಕ್ರಿಯೆಗಳು ಪ್ರತಿ ಪ್ರಕರಣದಲ್ಲೂ ಕೂಡ ಆಗುತ್ತೆ. ಅದೇ ರೀತಿ ಈಗ ಎನ್ಐಎ ಅಧಿಕಾರಿಗಳು ಆ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸದ್ಯ ಅಲ್ಲಿನ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಡ್ತಾರೆ. ಮಾದೇಶ್, ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು, ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ? ಶ್ರುತಿ, ಈಗಾಗಲೇ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸಿರುವಂತಹ ಎನ್ಐಎ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಕೆಲಸ ಮಾಡಿದರೆ ಫಸ್ಟ್ ಅವರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಯಾಕಂದರೆ ಕಸ್ಟಡಿಗೆ ಪಡಿತಾರೆ. ಇದೊಂದು ಮೇಜರ್ ಕೇಸ್ ಆಗಿರೋದ್ರಿಂದ ಅವರನ್ನು ಎಷ್ಟು ದಿನಕ್ಕೆ ಕಸ್ಟಡಿಗೆ ಪಡಿತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವರ ಮುಂದಿನ ಪ್ಲ್ಯಾನ್ ಏನಿತ್ತು, ಜೊತೆಗೆ ಎಷ್ಟು ಕಡೆ ಇವರು ಪ್ಲ್ಯಾನ್ ಮಾಡಿದ್ರು, ಅಲ್ಲಿಗೆ ಎಲ್ಲೆಲ್ಲಿ ಕಡೆ ಇವರು ಹೋರಾಟ ಮಾಡಿದ್ರು, ಜೊತೆಗೆ ಹೆಚ್ಚಿನ ತನಿಖೆಯ ಭಾಗವಾಗಿ ಇವರನ್ನು ತೀವ್ರ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ. ಹೀಗಾಗಿ ಅವರನ್ನು ಕಸ್ಟಡಿಗೆ ಪಡೆಯುವಂಥ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಸ್ಪಾಟ್ನಲ್ಲಿದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ತೋರಿಸ್ತಾ ಹೋಗ್ತಾರೆ ಮಹೇಶ್. ಎಲ್ಲವನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಇಬ್ಬರು ಶಂಕಿತ ಉಗ್ರರನ್ನ ಮುಜಾವಿರ್ ಮತ್ತು ಮೊಹಮ್ಮದ್ ಮತೀನ್ ತಾಹಾ ಇಬ್ಬರನ್ನು ಕೂಡ ಜಡ್ಜ್ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಅವರನ್ನು ಮೆಡಿಕಲ್ ಟೆಸ್ಟ್ ಮುಗಿಸಿ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಿ ನಮಗೆ ಇಷ್ಟು ದಿನಗಳ ಕಾಲ ಆರೋಪಿಗಳು ಕಸ್ಟಡಿಗೆ ಬೇಕಾಗ್ತಾರೆ. ಯಾಕಂದರೆ ಇದೊಂದು ಮೇಜರ್ ಕೇಸ್ ಆಗಿದ್ದರಿಂದ UAPA ಆ್ಯಕ್ಟ್ ಅಡಿ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಲಾಗಿದೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖಾ ವಿಚಾರವಾಗಿ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸ ಮಾಡಬೇಕಿದೆ. ಜೊತೆಗೆ ಅವರ ತಂಡದ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ತನಿಖೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಇದು ಒಂದು ದೊಡ್ಡ ತಂಡ ಅನ್ನುವಂಥದ್ದು ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ
ಜೊತೆಗೆ ಸಸ್ಪೆಕ್ಟ್ ಕೂಡ ಇದೆ. ಜೊತೆಗೆ ಈ ಒಂದು ತಂಡನೆ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ಈ ಹಿಂದೆ ಆಗಿದ್ದಂಥ ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ ಆಗಿರ್ಬೋದು, ಜೊತೆಗೆ ಶಿವಮೊಗ್ಗದಲ್ಲಿ ಗೋಡೆ ಮೇಲೆ ಬರೆದಂತಹ ಪ್ರಕರಣ ಆಗಿರ್ಬೋದು, ಜೊತೆಗೆ ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಬಾಂಬ್ ಕೇಸ್ ಆಗಿರ್ಬೋದು, ಈ ಎಲ್ಲಾ ಕೇಸುಗಳಲ್ಲೂ ಕೂಡ ಈ ಆರೋಪಿಗಳು ಇಂಟರ್ಲಿಂಕ್ ಇರೋದು ಈಗಾಗಲೇ ಪ್ರಕರಣಗಳಲ್ಲಿ ಈ ರೀತಿ ಇದ್ದಾಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಈಗ ಪೊಲೀಸ್ ಇಲಾಖೆ ಆಗ್ಲಿ ಎನ್ಐಎ ಅಧಿಕಾರಿಗಳಾಗ್ಲಿ ಇಂತಿಷ್ಟು ದಿನ ಅಂತ ಕೇಳ್ತಾರೆ. ಬಟ್ ಆ ನಂತರ ನ್ಯಾಯಾಧೀಶರು ಅದರಲ್ಲಿ ಎಷ್ಟು ದಿನ ಕಸ್ಟಡಿಗೆ ಒಪ್ಪಿಸ್ತಾರೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಸೊ ಇಲ್ಲೂ ಕೂಡ ಅದೇ ಪ್ರೋಸೆಸ್ ಆಗುತ್ತಾ? ಎಷ್ಟು ದಿನ ಕೇಳಬಹುದು? ಏನ್ ನಿರೀಕ್ಷೆ ಇದೆ? ಓಕೆ ಮಾದೇಶ್, ವಾಪಸ್ ಬರ್ತೀನಿ. ಈಗ ಎಕ್ಸ್ಕ್ಲೂಸಿವ್ ದೃಶ್ಯ ನಾವು ಗಮನಿಸ್ತಾ ಇರೋದು ಬಾಂಬರ್ಸ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ತದನಂತರ ಅವರನ್ನ ದೃಶ್ಯ ನೋಡ್ತಾ ಇರೋದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಬಾಂಬರ್ಸ್ ಅನ್ನ. ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಅವರನ್ನ ಹೊರ ಕರೆ ತರ್ತಾ ಇರುವಂತಹ ದೃಶ್ಯ.